ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಭಾಳ ಸಾಫ್ಟಾಗಿ ಮಲ್ಲಿಗೆ ಹೂವಿನಷ್ಟು ಸಾಫ್ಟಾಗಿ ಬರಬೇಕಾ ಅಂಥ ಪಡ್ಡ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ್ರಿ. ಏನು ಮೆಸರ್ಮೆಂಟ್ ತರಿಸ್ತೀವಿ ಅದನ್ನು ಹಾಕಿ ಮಾಡಿರಿ, ಭಾಳ ಚಲೋ ಇರ್ತಾವೆ. ನಾನಿಲ್ಲಿ ಚಾಕುಡಿ ಲೋಟಲ್ಲಿ 4 ಲೋಟ ಆಗುವಷ್ಟು ರೇಷನ್ ಅಕ್ಕಿ ಹಾಕ್ಕೊಂಡೀನಿ. ಅದೇ ಲೋಟದಲ್ಲಿ 1 ಲೋಟ ಆಗೋಷ್ಟು ಉದ್ದಿನಬೇಳೆ, 1 ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಹಾಕ್ಕೊಂಡೀನಿ. ಈಗ ಇವನ್ನ ನಾನು ನೆನೆಯಾಕೆ ಹಾಕ್ಕೊಂಡೀನಿ. ಸುಮಾರು ಒಂದು 12 ಗಂಟೆಗೆ ನೆನೆ ಹಾಕ್ಕೊಂಡಿದ್ದೀನಿ. ಇದನ್ನು ಸಂಜೆ ಮಟ್ಟ ನೆನೆಯಾಕಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವೀಗ ನಾನು ಅಷ್ಟು ನೆನೆಸಿಟ್ಟಿದ್ದು ನೀರು ತಕ್ಕೊಂಡು ಬಸ್ಕೊಂಡು ಅದು ಗ್ರೈಂಡ್ ಮಾಡೋಕ್ಕಂಥೇಳಿ ಜಾರಿಗೆ ಹಾಕ್ಕೊಂಡೀನಿ. ಈಗ ಅದ ಜಾರಿಗೆ ನಾನು ಆಗಲೇ ಏನು ಲೋಟ ತೊಗೊಂಡಿದ್ವಲ್ಲ ಮೆಷರ್ಮೆಂಟಿಗೆ, ಅದ ಮೆಷರ್ಮೆಂಟು 1 ಗ್ಲಾಸ್ ಚುಮ್ಮರಿ ಹಾಕ್ಕೊಂಡು ಅಷ್ಟು ಕರೆಕ್ಟಾಗಿ ಗ್ರೈಂಡ್ ಮಾಡ್ಕೊಂಡೀನಿ. ಇಲ್ಲಿ ನೋಡ್ಬೋದು ಈ ಥರ ನಾನು ಅಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡೀನಿ. ಇದನ್ನು ಒಂದು ಡಬ್ಬಿಗೆ ಹಾಕಿ ಇಟ್ಟು ಕರೆಕ್ಟಾಗಿ ಓವರ್ ನೈಟ್ ಫರ್ಮೆಂಟ್ ಹಾಕ್ಬಿಡೋನು. ಇಲ್ಲಿ ನೋಡ್ಬೋದು ಈಗ ಬೆಳಿಗ್ಗೆ ಓವರ್ ನೈಟ್ ಫರ್ಮೆಂಟ್ ಆದ್ಮ್ಯಾಗ ಎಷ್ಟು ಚಲೋ ಹಿಟ್ಟಷ್ಟು ಉಬ್ಬೈತಿ ಅಂಥೇಳಿ ಕರೆಕ್ಟಾಗಿ ಫರ್ಮೆಂಟ್ ಆಗೈತಿ, ಚಲೋತ್ನಂಗೆ ಉಬ್ಬೈತಿ. ಇದನ್ನು ನೀವು ಫರ್ಮೆಂಟ್ ಆಗ್ಬೇಕಂದ್ರೆ ಚಲೋತ್ನಂಗೆ ನೀವೇನು ಮಾಡ್ಬೇಕಾಕೈತಿ, ಇದನ್ನು ತಂಪಿದ ಜಾಗಕ್ಕೆ ಇಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಎಲ್ಲಿ ಮನೆಯಾಗ ಎಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಇರ್ತೈತಲ್ಲ, ಎಲ್ಲಿ ಶೆಕೆ ಜಾಸ್ತಿ ಹಾಕಿರ್ತೈತಲ್ಲ ಅಲ್ಲೇ ಸ್ವಲ್ಪ ಇಡ್ರಿ, ಅಂದ್ರೆ ಕರೆಕ್ಟಾಗಿ ಫರ್ಮೆಂಟ್ ಆಕೈತಿ. ಈಗ ಇದನ್ನು ನಮ್ಮ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನು ನೀವು ಅಷ್ಟು ಈಗ ಯೂಸ್ ಮಾಡ್ಕೋತೀನಿ ಅಂದ್ರೆ ಅದರೊಳಗೆ ಉಪ್ಪು ಅದು ಹಾಕೋಬೇಕಾಕೈತಿ. ಇರ್ಲಿಕ್ಕಂದ್ರೆ ಒಂದು ಪಾತ್ರೆಗೆ ಬೇರೆ ಪಾತ್ರೆಗೆ ತಕ್ಕೊಂಡು ಅದಕ್ಕೆ ನೀವು ಉಪ್ಪು ಎಷ್ಟು ತಿಂತೀರಿ ಅದ್ರ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕ್ಕೊಂಡು ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಯಾಕಂದ್ರೆ ಫರ್ಮೆಂಟ್ ಆಗಿ ಏನಾಗಿರ್ತೈತಿ ಅದಷ್ಟು ಡೋ ಅಷ್ಟು ಟೈಟಾಗಿರ್ತೈತಿ. ಅದ್ರ ಸಂಬಂಧ ಸ್ವಲ್ಪ ಸ್ಮೂತ್ ಟೆಕ್ಸ್ಚರ್ ಬರಲಿ ಅಂಥೇಳಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದಾ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಗ್ಯಾಸ್ ಮ್ಯಾಗ ಪಡ್ಡಿನ ಹಂಚಿಟ್ಕೊಂಡು ಅಷ್ಟು ಏನಿಲ್ಲ ಗ್ರೀಸ್ ಮಾಡ್ಕೊಳ್ಳೋಣ. ಅಂದ್ರೆ ಏನಕ್ಕೈತಿ, ಹಿಟ್ಟು ಹಾಕ್ಕೊಂಡಾಗ ಏನು ನಾವು ಹಾಕಿರ್ತೀವಲ್ಲ ಅದು ಹೊತ್ತಂಗಿಲ್ಲ ತಳಗ. ಅದರ ಸಂಬಂಧ ಅಷ್ಟು ಗ್ರೀಸ್ ಮಾಡ್ಕೊಂಡು ಎಣ್ಣೆ ಕಾದಾದ್ಮ್ಯಾಗ ನೀವು ಅದಕ್ಕೆ ಡೋ ಹಾಕೋರಿ. ನೀವು ಎಷ್ಟು ದೊಡ್ಡ ಬೇಕು ಅನಿಸುತ್ತಾ ಅಷ್ಟು ನೀವು ಡೋ ಹಾಕೋಬೋದು. ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಇಲ್ಕಂದ್ರೆ ಏನಕ್ಕೈತಿ ಉಬ್ಬಿಗೆ ಸಹ ತೊಳಗೆ ಬೀಳ್ತೈತಿ. ಅದ್ರ ಸಂಬಂಧ ಸ್ವಲ್ಪ ಸ್ವಲ್ಪ ಹಾಕೋರಿ, ಅಂದ್ರೆ ಕರೆಕ್ಟಾಗಿ ಆ ಸೈಜಿಗೆ ಹೋಗ್ಬಿಟ್ಟೈತದ. ಈಗ ಇದನ್ನು ಕರೆಕ್ಟಾಗಿ ಬೇಯಕ್ಕೆ ಬಿಟ್ಕೊಳ್ಳೋಣ. ಒಂದು ಸೈಡ್ ಬೆಂದಾದ್ಮ್ಯಾಗ ಈ ಥರ ಇದನ್ನು ಅಷ್ಟು ವಾಪಸ್ ಹೊಳಿಸಿ ಹಾಕ್ಕೊಳ್ಳೋಣ. ಅಂದ್ರೆ ಏನಕ್ಕೈತಿ ಇನ್ನೊಂದು ಸೈಡು ಕರೆಕ್ಟಾಗಿ ಬೇಯ್ತೈತಿ. ಆ ಸೈಡು ಗೋಲ್ಡನ್ ಕಲರ್ ಆಗೋ ಮಟ್ಟ ಕರೆಕ್ಟಾಗಿ ಬೇಯಿಸ್ಕೋಬೇಕಾಕೈತಿ. ಈಗ ಇದನ್ನು ಹಿಟ್ಟು ನೀವು ಒಣ್ಣೆಗೆ ಹಂಚಿಗೆ ಹಾಕೋಬೇಕಾದ್ರೆ ಫ್ಲೇಮ್ನ ಲೋ ಇಟ್ಕೊರಿ, ಆಮೇಲೆ ಹೈ ಫ್ಲೇಮ್ದಾಗ ಅಷ್ಟು ಬೇಯಿಸ್ಕೊರಿ. ಅಂದರೆ ಒಳಗೆ ಹಿಟ್ಟು ಉಳಿಯಂಗಿಲ್ಲ, ಹಸಿ ಉಳಿಯೋದಿಲ್ಲ. ಇಲ್ಲಿ ನೋಡ್ಬೋದು ಈಗ ಅಷ್ಟು ತಕ್ಕೊಂಡೇವಿ, ಪಡ್ಡು ಅಷ್ಟು ರೆಡಿ ಆಗ್ಯಾವ ಅಂಥೇಳಿ. ಭಾಳ ಸಾಫ್ಟ್ ಇರ್ತೈತಿ. ಹೊರಗಿನ ಔಟರ್ ಲೇಯರ್ ಏನಿರ್ತೈತಿ ಕ್ರಂಚಿ ಇರ್ತೈತಿ, ಒಳಗೆ ಭಾಳ ಸಾಫ್ಟ್ ಇರ್ತೈತಿ, ಹಸಿ ಹಿಟ್ಟು ಉಳಿಯಂಗಿಲ್ಲ, ಭಾಳ ಸಾಫ್ಟ್ ಇರ್ತೈತಿ. ನೀವು ನಾ ಏನು ಹೇಳಿನಲ್ಲ ಆ ಮೆಷರ್ಮೆಂಟ್ ತಕ್ಕಂಗೆ ಹಾಕೋರಿ. ಅಕ್ಕಿ 4 ಗ್ಲಾಸ್, ಉದ್ದಿನಬೇಳೆ 1 ಗ್ಲಾಸ್, ಅಂದ್ರೆ ನೀವು 4:1 ರೇಷಿಯೋದಾಗ ತೊಗೋಬೇಕಾಕೈತಿ. ಮತ್ತು 1 ಗ್ಲಾಸ್ ಅಷ್ಟು ಚುಮ್ಮರಿ ಹಾಕ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡು ಕೆಲಸ ಹಾಕ್ಕೊಂಡ್ರೆ ಭಾಳ ಪರ್ಫೆಕ್ಟಾಗಿ ಬರ್ತಾವೆ ಪಡ್ಡು. ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿರಿ. ಎಷ್ಟು ಪರ್ಫೆಕ್ಟ್ ಬಂದಾವ ಅಂದ್ರೆ ಹಂಚ್ಲಿಂತ ತೆಗಿಬೇಕಾದ್ರೆ ಎಲ್ಲೂ ಅಂಟ್ಲಿಲ್ಲ, ಅಷ್ಟು ಚಲೋ ಆಗ್ಯಾವು. ನೀವು ಟ್ರೈ ಮಾಡಿರಿ, ಮನ್ಯಾಗ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೆಯೋಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.